ಇವ್ರು ಪದ್ಮ ಅಲ್ಲ ಇದು ಕೂದ್ಲ ಹೊಲದಲ್ಲಿ ಬೆಳೆದ ನಿಂತಿರೋ ಹುಲ್ಲ. ಅಯ್ಯೋ ನನ್ ಕೈ ಏನೇ ಇದನ್ನ ಬಾಚೋದು ತುಂಬಾ ಕಷ್ಟ ಬಿಡು. ಅದು ಅಲ್ದೆ ಈ ಬಾಚಣಿಕಲ್ ಬಾಚೋಕೆ ಆಗಲ್ಲ ಬಿಡು. ಹೊರಗಡೆ ಟ್ರಾಕ್ಟರ್ ಇದೆ, ಟ್ರಾಕ್ಟರ್ಗೆ ನೇಗ್ಲಿದೆ, ಅದನ್ನ ಬಾಚಿನಿ ಬಿಡು. ನನ್ ಪ್ರಾಣ ತೆಗಿಬೇಕು ಅಂತಾನೆ ನೀವೆಲ್ಲ ನಿರ್ಧಾರ ಮಾಡಿದೀರಾ. ಬಿಟ್ಟು ಬಿಡ್ರಿ ನನ್ನ. ನೀವು ಬಾಚೋದು ಕೂಡ ಹೊಲ ಹುತ್ತಾಗೆ ಇದೆ. ಬಿಡ್ರಿ ನನ್ನ. ನಿಂತ್ಕೋ ಪದ್ಮ, ನಿಂತ್ಕೋ ನಿಂತ್ಕೋ. ಬಿಡ್ರಿ. ನಾನ್ ಬಾಚ್ತಿದ್ದೀನಲ್ವೇನೆ, ಇರು. ಅಯ್ಯೋ ಅಯ್ಯೋ ಅತ್ತೆ, ನಾನ್ ಜಡೆ ಹಾಕ್ಲಾ? ನೀನು ಏನು ಬೇಕಾಗಿಲ್ಲ. ನಿಂತ್ಕೊ. ನೋಡಮ್ಮ, ಇವಳಿಗೆ ತಿನ್ನಲ್ಲಮ್ಮ, ನಾನೇ ಕರೆಕ್ಟು. ನಾನ್ ಬಾಚ್ತಾ ಇದೀನಲ್ವಾ. ಮಾವ, ನೀವ್ ಯಾಕೆ ಬಿಡಿ, ನಾನೇ ಅತ್ತೆಗೆ ಜಡೆ ಹಾಕ್ತೀನಿ. ಏಯ್, ಬೇಡ ಅಂತ ಹೇಳಿಲ್ವಾ? ಹೋಗಿ ಆಚೆ. ನೋಡಮ್ಮ, ಇವಳಿಗೆ ಒಳ್ಳೆ ಮಾತು ಹೇಳಿದ್ರೆ ಕೇಳಲ್ಲಮ್ಮ. ಅಯ್ಯೋ, ಆದ್ರೂ ಇವಳಿಗೆ ಬಾಚ್ಬೇಕು ಅಂದ್ರೆ ಮಾಮೂಲಿ ಭಾಷಣಿಗೆ ಸರಿ ಹೋಗಲ್ಲಮ್ಮ. ಹೊರಗಡೆ ಟ್ರಾಕ್ಟರ್ಗೆ ನೇಗಿಲಿದೆಯಲ್ವಾ, ಅದು ಸರಿ ಹೋಗುತ್ತೆ. ನೀನೊಂದು ಕೆಲಸ ಮಾಡು, ಹೊರಗಡೆ ಬಾ, ಆ ಟ್ರಾಕ್ಟರ್ ನೇಗಿಲಿಂದ ಬಾಚ್ತೀನಿ. ಬಾ, ನಡಿ. ಹೇಳ್ದಾಗೆ ಮಾಡಿದ್ರು ಮಾಡ್ಬಿಡ್ತೀರಾ. ಬಂದು ಬಾಚು. ಸರಿ ಅತ್ತೆ, ಬನ್ನಿ. ಅಮ್ಮ, ಅಮ್ಮಯ್ಯ, ಇವಾಗ ಇವಳು ದಾರಿಗೆ ಬಂದ್ಲು. ವೆಂಕಟರಾವ್ ಕಣೆ, ರಿಂಗ್ ವೆಂಕಟರಾವ್. ಏನ್ ಹಾಗಿದೀಯಾ? ಏನು ಇಲ್ಲ. ಇಲ್ಲ, ನಿನ್ ಮುಖದಲ್ಲೇನೋ ಚಿಂತೆ ಕಾಣಿಸ್ತಿದೆ. ಅವಳ ಮನ್ಸಲ್ಲಿ ಈಗ್ಲೂ ಕೂಡ ಶೌರ್ಯ ಸರಿ ಇದ್ದಾರೆ ದೊಡ್ಡಮ್ಮ. ಅವಳು ಇಷ್ಟ ಗೆಲ್ಬೇಕು, ಅದನ್ನ ನೀನೇ ಗೆಲ್ಲಿಸ್ಬೇಕು. ಆಂದೋಲನ ಅಂದ್ರೆ ಸೀತಾರಾಮ ಕಲ್ಯಾಣ ಮಾಡ್ಬೇಕು ಅಂದ್ರೆ ನಮ್ಮನೇಲೂ ಒಂದು ಮದುವೆ ನಡಿಬೇಕಲ್ವಾ? ಎಲ್ಲ ಸರಿಯಾಗಿ ನಡೀತಾ ಇದೆಯೋ ಇಲ್ವೋ ಅಂತ ಯಾಕೋ ಯೋಚನೆ ಬಂತು. ಅದಕ್ಕೆ ಅಷ್ಟೇನಾ? ಅಷ್ಟೇ ರೀ. ನಾವು ಮಾಡೋದೇನಿದೆ ಜಾನಕಿ, ಆ ಸೀತಾರಾಮನೇ ನಮ್ ಕೈಲಿ ಮಾಡಿಸ್ತಿದ್ದಾರೆ. ಆ ಅದೃಷ್ಟನ ನಮಗ್ ಕೊಟ್ಟಿರೋ ಸೀತಾರಾಮರೇ ಈ ಕಲ್ಯಾಣಕ್ಕೆ ಯಾವ ಅಡ್ಡಿನೂ ಬರ್ತಿರೋ ಹಾಗೆ ನೋಡ್ಕೋತಾರೆ. ಮನುಷ್ಯ ದೇವ್ರ ಮದ್ವೆ ಮಾಡಿಸೋ ಅಷ್ಟು ದೊಡ್ಡವನು ಯಾವತ್ತೂ ಆಗೋದಿಲ್ಲ. ನಮ್ ಕೈಯಲ್ಲಿ ಮಾಡಿಸಿ ದೇವರು ನಮ್ ಜೊತೆನೆ ಇದೀನಿ ಅಂತ ನೆನಪು ಮಾಡ್ತಿರ್ತಾರೆ ಅಷ್ಟೇ. ನಡಿ. ಏನು ಅಂದ್ರೆ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಹಾ, ನೀನ್ ಹೇಳಿದ್ಮೇಲೆ ನೆನ್ಪಾಯ್ತು. ನಾನು ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನದು? ಈ ಸಲ ದೇವ್ರಿಗೆ ರೇಷ್ಮೆ ಬಟ್ಟೆ ಸಮರ್ಪಿಸೋ ಜವಾಬ್ದಾರಿನ ಆದ್ಯ ಕೊಡೋಣ. ಹೌದು ಜಾನಕಿ, ಸೀನುನ ಮದ್ವೆ ಮಾಡ್ಕೊಂಡು ಹಾಯಾಗಿರ್ಬೇಕಾಗಿದ್ದ ಆದ್ಯ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವು ಮಾಡಿದ ತಪ್ಪುಗಳಿಂದ ಅವಳ ಜೀವನ ಮುಂದೆ ಏನು ಅನ್ನೋ ಪ್ರಶ್ನೆ ಹತ್ರನೇ ನಿಂತು ಹೋಗಿದೆ. ಅದಕ್ಕೆ ಆದ್ಯ ಹತ್ರ ಆ ಕಾರ್ಯಕ್ರಮ ಮಾಡಿಸಿದ್ರೆ ನಮ್ ತಪ್ಪನ್ನ ದೇವರು ಸರಿಪಡಿಸಿ ಆದ್ಯಾಗೆ ಒಳ್ಳೆ ಜೀವನ ಕೊಡ್ತಾನೆ ಅಂತ ನನ್ ಮನ್ಸಿಗನ್ನಿಸ್ತಿದೆ. ನೀನೇನಂತೀಯ? ನನಗ್ ಬರ್ದಿರೋ ಯೋಚನೆಗಳು ನಿಮಗ್ ಬಂದಿದೆ. ಆದ್ಯನ್ ಬಗ್ಗೆ ನೀವು ಇಷ್ಟೆಲ್ಲ ಯೋಚನೆ ಮಾಡ್ತಿರೋದು ನೋಡಿ ತುಂಬಾ ಸಂತೋಷ ಆಗ್ತಿದ್ದೀರಿ. ನೀವು ಹೇಳ್ದ ಹಾಗೆ ಮಾಡಿದ್ರೆ ಆ ದೇವರ ದಯದಿಂದಲಾದ್ರೂ ಆದ್ಯನ್ ಹಣೆ ಬರಹ ಬದಲಾಗುತ್ತೋ ಏನೋ. ಅದರಿಂದ ಅವಳಿಗೊಂದು ಒಳ್ಳೆ ಜೀವನನೂ ಸಿಕ್ಬಹುದೇನೋ. ಅದೇ ನನ್ನ ಆಸೆ ಕೂಡ. ಹೌದು, ನೀನೇನೋ ಹೇಳ್ಬೇಕಂದಿಲ್ಲ. ಅದು ಹೇಳು ಜಾನಕಿ. ಅದು ನೋಡಿ, ನಾನು ಕೇಳಿದ್ರೆ ನೀವಿಲ್ಲ ಅನ್ಕೊಡ್ದು. ಏನ್ ವಿಷಯ ಅಂತ ಹೇಳು. ಮೊದಲು ನನಗೆ ಮಾತು ಕೊಡಿ. ಸರಿ. ಅದು ಈ ಮಾತನ್ನ ದೇವಸ್ಥಾನದಲ್ಲಿ ಹೇಳಿದ್ರೆ ಒಳ್ಳೇದು ಅನ್ಸುತ್ತೆ. ದೇವರ ಆಶೀರ್ವಾದ ಕೂಡ ಸಿಕ್ಕುತ್ತೆ. ಇಲ್ಲಿ ಬೇಡ ರೀ, ದೇವಸ್ಥಾನದಲ್ಲಿ ಸೀತಾರಾಮ ಕಲ್ಯಾಣ ಆದ್ಮೇಲೆ ಹೇಳ್ತೀನಿ. ಯಾಕೆ ಈಗ ಹೇಳ್ಬಾರ್ದ? ಹಾಗೇನೂ ಇಲ್ಲ ರೀ.
ಕೆಲವು ವಿಷಯಗಳನ್ನ ಸ್ವಲ್ಪ ಪ್ರಶಾಂತವಾದ ಜಾಗದಲ್ಲಿ ಹೇಳಿದ್ರೆ ಒಳ್ಳೇದೇನು ಅಂತ ನನಗನ್ನಿಸ್ತು. ಸರಿ ನಡಿ, ತಡ ಆಗ್ತಿದೆ. ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಹೋಗು. ಅವಾಗ ನೀನು ಮೆಲ್ಲಗೆ, ನನಗೆ ಗೊತ್ತು ರಾಜಲಕ್ಷ್ಮಿ, ನಾನು ನಿನ್ ಪಕ್ಕದಲ್ಲಿದ್ರು ನಿನ್ ಮನ್ಸಲ್ಲಿ ಅವನಿದ್ದಾನೆ ಅಂತ ಹೇಳ್ಬೇಕು. ಓಕೆ ಸರಿ, ಮದುವೆ ಆದ್ಮೇಲೆ ಬದಲಾಗ್ತೀಯಾ ಅನ್ಕೊಳ್ಳೋಣ ಅಂದರೆ ನೀನು ಆ ನಂಬಿಕೆ ಬರೋ ಹಾಗೆ ನಡ್ಕೋತಿಲ್ಲ. ಹಾಗಾಗಿ ನನ್ನ ನಂಬಿಕೆಗೋಸ್ಕರ ಮದುವೆಗೂ ಮುಂಚೆನೆ ನಾನಿಲ್ಲಿ ಶೋಭನಕ್ಕೆ ಏರ್ಪಾಟ್ ಮಾಡಿದ್ದೀನಿ. ಏನ್ ಮಾತಾಡ್ತಿದ್ಯಾ ನೀನು? ನಮ್ಮಪ್ಪ ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾಳೆ. ಹಾಗೆ ಅವಳನ್ನ ನೋಡ್ತಾ ಅವಳ ಮುಖನ ಸವರ್ತಾ, ಆಗ್ಲೇ ನಮ್ಮ ಮದ್ವೆನ ಇನ್ನು ಬೇಗ ಮಾಡ್ತಾರೆ ಅಂತೀಯ. ಏನಿದು ಪ್ರಶಾಂತ್? ಬಿಡು ಪ್ರಶಾಂತ್. ರಾಜಲಕ್ಷ್ಮಿ, ಪ್ರಶಾಂತ್ ಬಿಡು. ಪ್ರಶಾಂತ್ ಬಿಡು. ಪ್ರಶಾಂತ್ ನನ್ನ ಹತ್ರ ಬರ್ಬೇಡ. ಪ್ರಶಾಂತ್, ಪ್ರಶಾಂತ್. ಅಷ್ಟೇ, ಅವಾಗ ಆ ರಾಜಲಕ್ಷ್ಮಿ ಅಳ್ತಾಳೆ. ಅಳ್ತಾ, ಈ ವಿಷಯನ ಯಾರಿಗೂ ಹೇಳ್ಬೇಡ, ನನಗೆ ಅನ್ಯಾಯ ಮಾಡ್ಬೇಡ, ನನ್ನ ಮದ್ವೆ ಮಾಡ್ಕೋ, ನಿನ್ ಕಾಲಿಗೆ ಬೀಳ್ತೀನಿ ಅಂತ ಹೇಳ್ತಾಳೆ. ನಡೆಯೋದಿದೆ ಪ್ರಶಾಂತ್. ಈಗ ಎನರ್ಜಿ ಬಂತು ಕಣೋ. ಹಾಗಾದ್ರೆ ತಡ ಯಾಕೆ ಬಾಸ್? ರಾಜಲಕ್ಷ್ಮಿನ ಕರ್ಕೊಂಡು ಬಂದ್ಬಿಡಿ. ಹೌದು, ನೀನ್ ಬಾ ಅಂದ್ರೆ ಎಲ್ಲಿಗಾದ್ರೂ ಬರ್ತಾಳೆ ಅಲ್ವಾ? ಇಲ್ಲಾಂದ್ರೆ ಕಷ್ಟ ಆಗತ್ತಲ್ವಾ? ರಾಜಲಕ್ಷ್ಮಿ ನಾನು ಆಡಿಸ್ದಾಗೆ ಆಡೋ ಅಂತ ಬೊಂಬೆ ಕಣೋ.